ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ರವೀಂದ್ರ PK F2G ಚಾನಲ್ಗೆ ಸ್ವಾಗತ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಾಳೆಪಡ. ಬಾಳೆಗೊನೆಗಳು ಯಾವ ರೀತಿ ಬಿಟ್ಟಿದ್ದಾವೆ ಅನ್ನೋದನ್ನು ನಾನು ಈಗಾಗಲೇ ಈ ಬಾಳೆ ಪ್ಲಾಟ್ ಬಗ್ಗೆ ವಿಡಿಯೋ ಮಾಡಿಬಿಟ್ಟಿದ್ದೀನಿ ಗೆಳೆಯರೇ. ಈಗ ನನ್ನ ಚಾನಲ್ನ ಸರ್ಚ್ ಮಾಡಿ ನೀವು ನೋಡ್ಬೋದು. ಅದು ಕೂಡ ಫ್ಲವರಿಂಗ್ ಬಗ್ಗೆ ಇದೆ. ಫ್ಲವರಿಂಗ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ಯಾವ ಗೊಬ್ಬರವನ್ನು ಒಗಿಬೇಕು ಅನ್ನೋದನ್ನು ಹೇಳಿದ್ದೀನಿ. ಮತ್ತು ಈಗ ಫ್ಲವರಿಂಗ್ ನಂತರದ ಒಂದು ತಿಂಗಳಿಗೆ ಈಗ ಈ ಗೊನೆಗಳಿಗೆ ಯಾವ ಸ್ಪ್ರೇನ ತೆಗೆದುಕೊಳ್ತಾ ಇದ್ದೀವಿ ಅನ್ನೋದನ್ನು ಈಗ ನೀವು ಇಲ್ಲಿ ನೋಡ್ಬೋದು. ಗೊನೆಗಳಿಗೆ ಸ್ಪ್ರೇ ಮಾಡೋದಕ್ಕೆ ಮುಂಚೆ ಆ ಗೊನೆಗಳಲ್ಲಿ ಒಣ ಎಲೆಗಳೇನಾದರೂ ಸಿಕ್ಕಾಕೊಂಡಿದ್ದು ಅಂತಂದರೆ ಅವನ್ನು ತೆಗೆದು ಸ್ವಚ್ಛ ಮಾಡ್ಕೋಬೇಕು ಗೆಳೆಯರೆ. ಎಲ್ಲ ಕಾಯಿಗಳಿಗೂ ಕೂಡ ಚೆನ್ನಾಗಿ ಸ್ಪ್ರೇ ಸಿಡಿಬೇಕಾಗತ್ತೆ, ಸಿಂಪರಣೆ ಆಗಬೇಕಾಗತ್ತೆ. ಒಂದು ಸ್ಪ್ರೇದ ನಂತರ 15ರಿಂದ 20 ದಿನಗಳ ಗ್ಯಾಪ್ನ ತೆಗೆದುಕೊಂಡು ಪುನಃ ಮತ್ತೊಂದು ಸ್ಪ್ರೇ ತೆಗೆದುಕೊಳ್ಬೇಕಾಗತ್ತೆ. 2 ಸ್ಪ್ರೇಗಳು ಸಾಕಾದಲ್ಲಿ ಅಷ್ಟಕ್ಕೆ ಸ್ಟಾಪ್ ಮಾಡಬೇಕು. ಏನು ತಮಗೆ ಸರಿ ಅನಿಸದೇ ಇದ್ದರೆ ಮತ್ತೊಂದು 3ನೇ ಲಾಸ್ಟ್ ಸ್ಪ್ರೇ ತೆಗೆದುಕೊಳ್ಬೇಕಾಗತ್ತೆ ಗೆಳೆಯರೆ. ಅದರ ಒಂದು ಸೈಜ್ ನೋಡಿಕೊಂಡು ನಾವು ಸ್ಪ್ರೇನ ತೆಗೆದುಕೊಳ್ಬೇಕಾಗತ್ತೆ. ಈ ಒಂದು ನವರಸ್ ಬನಾನಾ ಸ್ಪೆಷಲಲ್ಲಿ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಇದರಲ್ಲಿ ಇವೆ. ಹಾಗೆ NPK ಕೂಡ 05234 ಕೂಡ ಇದರಲ್ಲಿ ನಾವು ಸೇರಿಸಿರ್ತೀವಿ. ಆ ಕಾರಣಕ್ಕಾಗಿ ಪುನಃ ಹೆಚ್ಚಿನ ಯಾವ ಒಂದು ಇದು ಸ್ಪ್ರೇ ಕೂಡ ಬೇಕಾಗಿಲ್ಲ ಗೆಳೆಯರೆ. ಮುಖ್ಯವಾಗಿ ಇವೆರಡಕ್ಕಿಂತಲೂ ಮುಖ್ಯವಾದಂಥ ಗೊಬ್ಬರ ಅಂದರೆ ನೀವು ತಿಪ್ಪೆ ಗೊಬ್ಬರನ ಜಾಸ್ತಿ ಪ್ರಮಾಣದಲ್ಲಿ ಕಡಿದ್ರೆ ಇವೆಲ್ಲ ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಭಾಳ ಇಲ್ಲ ಗೆಳೆಯರೆ. ಇದೇ ನೋಡಿ ಗೆಳೆಯರೆ, ಇದು ನವರಸ್ ಬನಾನಾ ಸ್ಪೆಷಲ್ ಅಂತ. ಇದನ್ನು ಒಂದು ಕ್ಯಾನಿಗೆ 90 ml ಹಾಕಬೇಕು. ಹಾಗೆ ಅದರ ಜೊತೆಗೆ ಇರೋದು 05234 ಗೊಬ್ಬರ ಗೆಳೆಯರೆ, ಅದನ್ನು ಕೂಡ 90 ಗ್ರಾಮ್ ಹಾಕಬೇಕು. ಹಾಕಿ ಈ ರೀತಿಯಾಗಿ ಗೊನೆಗಳಿಗೆ ಸ್ಪ್ರೇ ಮಾಡ್ತಾ ಹೋಗಬೇಕು ಗೆಳೆಯರೆ. ಗೊನೆ ಸುತ್ತಲೂ ಈ ರೀತಿಯಾಗಿ ಸ್ಪ್ರೇ ಮಾಡೋದರಿಂದ ಎಲ್ಲ ಕಾಯಿಗಳಿಗೂ ಆ ಸ್ಪ್ರೇ ತಗಲಬೇಕಾಗತ್ತೆ. ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ರೀತಿಯಾಗಿ ಸ್ಪ್ರೇ ಮಾಡೋದರಿಂದ ಕಾಯಿಗಳು ಬೇಗ ಅದರಲ್ಲಿರ್ತಕ್ಕಂಥ ಸತ್ವವನ್ನು ಹೀರಿಕೊಂಡು ದಪ್ಪಗಾಗ್ತವೆ ಗೆಳೆಯರೆ. ಈ ರೀತಿ ಬಾಳೆಹಣ್ಣಿನ ಗಾತ್ರವನ್ನು ನೋಡಿಕೊಂಡು 2 ಆಗಲಿ 3 ಆಗಲಿ ಸ್ಪ್ರೇಗಳನ್ನು ತೆಗೆದುಕೊಳ್ಳಬಹುದು. ಗಾತ್ರವನ್ನು ಅತಿಯಾಗಿ ಹೆಚ್ಚಿಸಲು ಹೋದಲ್ಲಿ ಕಾಯಿ ಸೀಳುವ ಸಾಧ್ಯತೆ ಇರುತ್ತದೆ ಗೆಳೆಯರೆ. ಆದ ಕಾರಣ ಅದು ಗಮನದಲ್ಲಿರಲಿ. ಈ ರೀತಿ 15ರಿಂದ 20 ದಿನಗಳಿಗೊಮ್ಮೆ ಸ್ಪ್ರೇ ತೆಗೆದುಕೊಳ್ಳಬಹುದು ಗೆಳೆಯರೆ. ಈ ರೀತಿಯಾಗಿ ಬಾಳೆ ಗಿಡದ ಗೊನೆ ಆರೈಕೆಯನ್ನು ಮಾಡಬೇಕಾಗತ್ತೆ ಗೆಳೆಯರೆ. ಹಾಗೆ ತಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲ ಗಂಟೆನ ಒತ್ತಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ ಗೆಳೆಯರೆ. ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನೀವು ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.